4 ಬ್ರಿಟಿಷ್ ಅಧಿಕಾರಿಗಳನ್ನು ಒಂಟಿಯಾಗಿ ಸೋಲಿಸಿದ ಬಂಗಾಳಿ ಕ್ರಾಂತಿಕಾರಿ. ಬ್ರಿಟಿಷರು ಅವರ ಹೆಸರು ಕೇಳಿದರೆ ಭಯದಲ್ಲಿ ನಡುಗುತ್ತಿದ್ದರು. ಅವರೇ ಬಾಘಾ ಜತಿನ್. ಅವಿಭಜಿತ ಬಂಗಾಳವು ಬ್ರಿಟಿಷ್ ಆಳ್ವಿಕೆಯಲ್ಲಿದ್ದ ಸಂದರ್ಭ. ಜಲ್ಪೈಗುರಿ ನಿಲ್ದಾಣದಲ್ಲಿ ಅನಾರೋಗ್ಯ ಪೀಡಿತ ಸಹ ಪ್ರಯಾಣಿಕನಿಗೆ ನೀರು ತರಲು ಹೋಗುತ್ತಿದ್ದ ಬಂಗಾಳಿ ಯುವಕನೊಬ್ಬ ಅರಿವಿಲ್ಲದೆ ಬ್ರಿಟಿಷ್ ಅಧಿಕಾರಿಗೆ ಡಿಕ್ಕಿ ಹೊಡೆದ. ಕೋಪಗೊಂಡ ಅಧಿಕಾರಿ ಆ ಯುವಕನನ್ನು ಅಶ್ಲೀಲವಾಗಿ ನಿಂದಿಸಿ ಪ್ರಶ್ನಿಸಿದ. ಅಧಿಕಾರಿಯ ವರ್ತನೆಯಿಂದ ಆ ಯುವಕ ಇನ್ನಷ್ಟು ಕೋಪಗೊಂಡ. ಅಷ್ಟು ಸಾಲದೆಂಬಂತೆ ಇತರ 4 ಬ್ರಿಟಿಷ್ ಜವಾನರು ಅವನ ಮೇಲೆ ಹಲ್ಲೆ ನಡೆಸಿದರು. ಕೆಲವೇ ನಿಮಿಷಗಳಲ್ಲಿ ಆ ಯುವಕ 4 ಜವಾನರನ್ನು ಸೋಲಿಸಿದ. ಅಷ್ಟೇ ಅಲ್ಲ, 4 ಜನರ ದವಡೆ ಮುರಿದಿದ್ದಕ್ಕಾಗಿ ಅವನ ವಿರುದ್ಧ ಪ್ರಕರಣ ದಾಖಲಿಸಲಾಯಿತು. ಆ ಯುವಕ ಬೇರೆ ಯಾರೂ ಅಲ್ಲ, ಜತೀಂದ್ರನಾಥ್ ಮುಖರ್ಜಿ. ಜಗತ್ತಿಗೆ ಬಾಘಾ ಜತಿನ್ ಎಂದೇ ಪರಿಚಿತರಾದವರು. ಜತೀಂದ್ರನಾಥರು ಬಾಲ್ಯದಿಂದಲೂ ತಮ್ಮ ದೈಹಿಕ ಬಲಕ್ಕೆ ಹೆಸರುವಾಸಿಯಾಗಿದ್ದರು. 1906ರಲ್ಲಿ ಅವರು ಹುಲಿ ದಾಳಿಯಿಂದ ಗ್ರಾಮಸ್ಥರನ್ನು ರಕ್ಷಿಸಲು ಹೋಗಿದ್ದರು. ಬಹುತೇಕ ನಿರಾಯುಧರಾಗಿದ್ದ ಅವರು ನರಭಕ್ಷಕ ಹುಲಿಯನ್ನು ಎದುರಿಸಿದರು ಮತ್ತು ಪೆನ್ಸಿಲ್ ಕತ್ತರಿಸುವ ಚಾಕು ಮತ್ತು ಕೋಲನ್ನು ಹಿಡಿದು ದೀರ್ಘ ಹೋರಾಟದ ನಂತರ ಅದನ್ನು ಕೊಂದರು. ಈ ಘಟನೆಯ ನಂತರ ಅವರನ್ನು ಬಾಘಾ ಜತಿನ್ ಎಂದೇ ಕರೆಯಲಾಯಿತು. ಕ್ರಾಂತಿಕಾರಿ ಸಂತ ಅರವಿಂದೋ ಘೋಷ್ ಅವರೊಂದಿಗಿನ ಭೇಟಿಯು ಅವರ ಜೀವನವನ್ನೇ ಬದಲಾಯಿಸಿತು. ಯುವ ಕ್ರಾಂತಿಕಾರಿಗಳಿಗೆ ತರಬೇತಿ ನೀಡಲು ಜುಗಂತರ್ ಎಂಬ ರಹಸ್ಯ ಸಮಾಜವನ್ನು ರಚಿಸುವ ಜವಾಬ್ದಾರಿಯನ್ನು ಅವರಿಗೆ ನೀಡಿದವರು ಅರವಿಂದೋ. ಅವರು ಕ್ರಾಂತಿಕಾರಿ ಸಂಘಟನೆಯಾದ ಜುಗಂತರ್ ದಳದ ಪ್ರಮುಖ ನಾಯಕರಾದರು. ಬ್ರಿಟಿಷ್ ಆಳ್ವಿಕೆಯ ವಿರುದ್ಧ ಸಶಸ್ತ್ರ ಪ್ರತಿರೋಧವನ್ನು ಸಂಘಟಿಸುವಲ್ಲಿ ಜತೀಂದ್ರನಾಥ್ ಮುಖರ್ಜಿ ಪ್ರಮುಖ ಪಾತ್ರ ವಹಿಸಿದರು. ಬ್ರಿಟಿಷ್ ವಿರೋಧಿ ಚಟುವಟಿಕೆಗಳಿಗಾಗಿ ಹಲವಾರು ಬಾರಿ ಜೈಲು ಶಿಕ್ಷೆ ಅನುಭವಿಸಿದ ಜತಿನ್ ಜೈಲಿನಲ್ಲಿದ್ದಾಗ ಸಶಸ್ತ್ರ ಹೋರಾಟಕ್ಕಾಗಿ ರಾಷ್ಟ್ರೀಯ ಯೋಜನೆಯನ್ನು ರೂಪಿಸಿದರು. 1912ರಲ್ಲಿ ಅವರು ಜರ್ಮನ್ ಕ್ರೌನ್ ಪ್ರಿನ್ಸ್ ಅವರನ್ನು ಭೇಟಿಯಾಗಿ ಭಾರತದಲ್ಲಿ ಕ್ರಾಂತಿಗೆ ಸಶಸ್ತ್ರ ಬೆಂಬಲವನ್ನು ಕೋರಿದರು. ಮೊದಲನೆಯ ಮಹಾಯುದ್ಧದ ಸಮಯದಲ್ಲಿ ಈ ಯೋಜನೆಯು ಜುಗಂತರ್ ಬರ್ಲಿನ್ ಕಾನ್ಸ್ಪಿರಸಿ ಎಂದೇ ಪ್ರಸಿದ್ಧವಾಯಿತು. 1915ರ ಸೆಪ್ಟೆಂಬರ್ 9 ಜತಿನ್ ಒಡಿಶಾದ ಬಾಲಸೋರ್ನಲ್ಲಿರುವ ಬುರಿಬಲಂ ನದಿಯ ದಂಡೆಯಲ್ಲಿ ಜರ್ಮನಿಯಿಂದ ಶಸ್ತ್ರಾಸ್ತ್ರಗಳನ್ನು ತರಲು ಯೋಜಿಸುತ್ತಾ ಕಾಯುತ್ತಿದ್ದರು. ಆದರೆ ಸುದ್ದಿ ಸೋರಿಕೆಯಾಯಿತು ಮತ್ತು ಬ್ರಿಟಿಷ್ ಪಡೆಗಳು ಬೃಹತ್ ಕಾರ್ಯಾಚರಣೆಯನ್ನು ಪ್ರಾರಂಭಿಸಿದವು. 7 ಗಂಟೆಗಳ ಕಾಲ ಬಾಘಾ ಜತಿನ್ ಮತ್ತು ಅವರ 4 ಸ್ನೇಹಿತರು ಬ್ರಿಟಿಷರ ವಿರುದ್ಧ ಗುಂಡಿನ ಕಾಳಗ ನಡೆಸಿದರು. ಜತೀಂದ್ರನಾಥ್ ಅವರ ಹೊಟ್ಟೆಯ ಕೆಳಭಾಗಕ್ಕೆ ಗುಂಡು ಹಾರಿಸಲಾಯಿತು. ಮರುದಿನ ಅಂದರೆ ಸೆಪ್ಟೆಂಬರ್ 10ರಂದು ಜತೀಂದ್ರನಾಥ್ ಮುಖರ್ಜಿ ತಮ್ಮ 35ನೇ ವಯಸ್ಸಿನಲ್ಲಿ ಕೊನೆಯುಸಿರೆಳೆದರು.